ಎಲ್ಲ ಸ್ನೇಹಿತರು ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇಲ್ಲಿಯ ಒಕ್ಯಾಬ್ ಚಾಲೆಂಜ್ ಸೀರೀಸ್ ನ ಮುಂದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪದಸಿರಿಯ ಇವತ್ತಿನ ಪದವಾವುದು ಅಂತ ಹೇಳಿದ್ರೆ ಇವತ್ತಿನ ಪದ ಬ್ಯಾರನ್ ಅಂತ ಹೇಳಿ. ಬ್ಯಾರನ್ ಅದಕ್ಕೆ ಸಮನಾರ್ಥಕ ಪದಗಳು ಅನ್ಪ್ರೊಡಕ್ಟಿವ್, ಇನ್ಫರ್ಟೈಲ್ ಅಥವಾ ಡೆಸೊಲೇಟ್ ಅಂತ ಹೇಳ್ತೀವಿ. ಬ್ಯಾರನ್ ಅಂದರೆ ಬರಡು ಅಂತ ಹೇಳಿ. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಹೋಪ್ಲೆಸ್ ಅಂದರೆ ಭರವಸೆಯೇ ಇಲ್ಲ, ಇನ್ನೆಲ್ಲ ಮುಗಿದೋಯ್ತು ಅನ್ನುವಂಥ ಪರಿಸ್ಥಿತಿ ಇದ್ದರೆ, ಅಥವಾ ಬ್ಯಾರನ್ ಲ್ಯಾಂಡ್, ಎಷ್ಟೋ ವರ್ಷ ಆಗೋಗಿದೆ ನಮ್ಮ ಭೂಮಿನಲ್ಲಿ ಮಳೆ ಬಂದು, ಹೌದಾ, ಬರಡಾಗೋಗಿದೆ, ಒಣಗಿ ಹೋಗಿದೆ ಅನ್ನುವಂಥದ್ದಕ್ಕೆ ಬ್ಯಾರನ್, ಮುಂದುವರಿಕೆ ಇಲ್ಲದಿರುವುದು, ಅದಕ್ಕೆ ಅನ್ಪ್ರೊಡಕ್ಟಿವ್. ಹೌದಾ, ಯಾವುದೋ ಒಂದು ವಿಷಯ ಮಾತಾಡಿದ್ದನ್ನೇ ಮಾತಾಡ್ತಿದ್ರೆ ಅದ್ರ ಮೇಲೆ ಏನು ಉಪಯೋಗ ಇಲ್ಲ, ಮಾತಾಡಬೇಡಿ, ಇಟ್ ಈಸ್ ಡೆಸೊಲೇಟ್. ಓಕೆ, ಹೀಗಂತ ಹೇಳ್ತೀವಿ. ಭೂಮಿ ಆದರೆ ಇನ್ಫರ್ಟೈಲ್ ಅಂತೀವಿ. ವಿಚಾರ ಆದರೆ ದಿಸ್ ಈಸ್ ಅನ್ಪ್ರೊಡಕ್ಟಿವ್. ಡೋಂಟ್ ಡಿಸ್ಕಸ್ ಸಮಥಿಂಗ್ ದಟ್ ಈಸ್ ಪ್ರೊಡಕ್ಟಿವ್, ದಟ್ ಈಸ್ ಗುಡ್ ಫಾರ್ ಅಸ್ ಫಾರ್ ದಿ ಎಕ್ಸಾಮಿನೇಷನ್ ಆಸ್ ವೆಲ್ ಆಸ್ ಫಾರ್ ಲೈಫ್. ಹೌದಲ್ವಾ? ಅಂಥದಕ್ಕೆ ನಾವು ಹೇಳುವಂಥ ಮಾತು. ಹಾಗೆ ಬ್ಯಾರನ್ ಅನ್ನೋದಕ್ಕೆ ಆ್ಯಂಟನಿಮ್ ಅಥವಾ ವಿರುದ್ಧಾರ್ಥಕ ಪದವೇನು? ನಾವು ಚಿತ್ರ ನೋಡಿದ್ರೆ ತಿಳ್ಕೊಂಬಿಟ್ವಿ. ಫರ್ಟೈಲ್. ಫರ್ಟೈಲ್ ಅಂದರೆ ಫಲವತ್ತಾದ, ಹಸಿರು, ಹಚ್ಚ ಹಸಿರು. ಇಟ್ ಈಸ್ ಲಶ್ ಗ್ರೀನ್ ಅಂತ ಹೇಳ್ತೀವಲ್ಲ. ಲಶ್ ಅಂದರೆ ಶ್ರೀಮಂತ, ಕಣ್ತಣಿಸುವ ಅಂತ ಹೇಳುವಂಥದ್ದಕ್ಕೆ ಲಶ್. LUSH. ಸ್ಪೆಲ್ಲಿಂಗ್ ನೋಟ್ ಮಾಡ್ಕೊಳ್ತೀರಾ ಅಲ್ವಾ? LUSH. ಸ್ನೇಹಿತರೆ, ಒಕ್ಯಾಬ್ಯುಲರಿ ಪುಸ್ತಕ ಇಟ್ಕೊಂಡು ನಾವು ಹೇಳ್ತಾ ಇರೋ ಎಲ್ಲ ಪದಗಳು ಹಾಗೆ ಅದರ ಸಮನಾರ್ಥಕ ವಿರುದ್ಧಾರ್ಥಕ ಪದಗಳನ್ನು ನೀವು ಬರ್ಕೊಳ್ತಾ ಬಂದ್ಬಿಡಿ. ಒಂದು ಕಡೆ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ನಮ್ಮ ಪರೀಕ್ಷೆಗೆ ಅದೇ ರೆಡಿ ರೆಕನರ್ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ಕಲಿತಾ ಇರಿ ಜ್ಞಾನಗಂಗೋತ್ರಿಯೊಂದಿಗೆ.